स्वागत है आपका बी न्यूज नेशन में। मैं हूं आबिद हुसैन शेख। बीजापुर में एयरपोर्ट बनाने का सपना क्या सपना ही रहा। 10 साल पहले ही बीजापुर में एयरपोर्ट बनाना चाहिए था, मगर केंद्र और राज्य के सियासी नायकों के झूठे भरोसों का शिकार होकर शहर में आज तक एयरपोर्ट नहीं बना। आसमान में परिंदा दिखाकर जहाज का सपना दिखा रहे हैं सियासी लीडर। एयरपोर्ट बनाने के उद्देश्य से ही शहर के बुरनापुर, अलियाबाद और मदबावी ग्रामों के करीब 727 एकड़ जमीन एक्वायर की गई थी। इस जमीन में आईटीबीटी पार्क, इंडस्ट्रियल घटक और एयरपोर्ट का निर्माण करके टूरिज्म को बढ़ावा देने की बात कही गई थी। 2018 नवंबर में चेन्नई की एक कंपनी ने सिर्फ 24 महीनों में एयरपोर्ट बनाने का दावा भी किया था। दिसंबर 7 को जब येडियुरप्पा सीएम थे तो इस काम की बुनियाद रखी गई थी। कुल 100 करोड़ की लागत से इसको बनाने के लिए केंद्र सरकार ने 50 करोड़ और राज्य सरकार ने 50 करोड़ अनुदान देने की बात की थी। वक्त पर रुपये रिलीज न करने पर यह योजना ठप हो गई। सांसद रमेश जिगजनगी को पूछने पर राज्य सरकार पर आरोप लगा रहे हैं, क्या एयरपोर्ट का सपना सच होगा? सवाल उठा रही है बीजापुर की जनता। ಏನು ಮಾಡ್ಯಾರ ನನಗಂತೂ ಗೊತ್ತಿಲ್ಲ, ಬದ್ರು ಏನು ತಿಳ್ಕೊಂಡಿಲ್ಲ. ನಾನು ಸರಿ ನೋಡ್ರಿ, ಸಮ್ಮತಿ ಕೊಡೋದು ಆ 50 ಕೋಟಿ ರೊಕ್ಕಕ್ಕೆ ಸಮ್ಮತಿ ಕೊಟ್ಟರೆ ಮುಗ್ದೇ ಹೋಗ್ತದೆ. ಅದೇನು ಕೊಟ್ಟಾರ 50 ಕೋಟಿಗೆ? ಬರೀ ಸಮ್ಮತಿ ಕೊಟ್ಟಾರ ಅಂದ್ರೆ ಏನು ಬ್ಯಾಡ ಅಂತಿದ್ರು? ರಾಜ್ಯ ಸರ್ಕಾರವ್ರು ಎಂದೂ ಬ್ಯಾಡ ಅಂದಿಲ್ಲ. ಬರೀ ಮಾಡೋಣ ಬಿಜಾಪುರ್ಗೆ ಅಂತ ಹೇಳಿ ಹೇಳ್ಯಾರ. ಕ್ಯಾಬಿನೆಟ್ನಾಗೂ ನಿರ್ಣಯ ಮಾಡ್ಯಾರ. ಆದ್ರೆ ಕ್ಯಾಬಿನೆಟ್ನಲ್ಲಿ 50 ಕೋಟಿ ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ಲಾಕ್ಕೆ ತಯಾರದೀವಿ ಅಂತ ಮಾಡ್ಯಾರೇನಪ್ಪ? ಮಾಡಿಲ್ಲ. ಮತ್ತು ಅದನ್ನು ಬರೀ ಹಂಗೆ ನೀರಾಗಿ ಎಮ್ಮೆ ಮನಗಿಸೋದು ಅಂದರೆ ಆಗೋದೇ ಅಂತ. ಪ್ರಚಾರಕ್ಕಾಗಿ ಮಾಡ್ತಾರೆ, ಅದಕ್ಕೆ ಮಾಡ್ತಾರೆ. ಅವ್ರಿಗೆ ಕೇಳ್ರಿ ನೀವು, ಅವ್ರು ಯಾರು ಹೇಳ್ಯಾರ ಅವ್ರಿಗೆ. ಆದರೆ ಸಿನ್ಸಿಯರ್ ಆಗಿ ನಾನು ಮಾಡ್ತೀನಿ, ಅದನ್ನೇನು ಬಿಡೋದಿಲ್ಲ. ಇವರು ಕೊಡೋದಿಲ್ಲ ಅಂದ್ರೂ 50 ಕೋಟಿ ಕೇಂದ್ರ ಸರ್ಕಾರಕ್ಕೆ ಹಾಕಿ ಆ ಪ್ರಸಂಗ ಬಂದಾಗ ನಾನು ಮಾಡಿಸ್ತೀನಿ. ಪ್ರಚಾರಕ್ಕಾಗಿ ಮಾಡ್ತಾರೆ, ಅದಕ್ಕೆ ಮಾಡ್ತಾರೆ. ಅವ್ರಿಗೆ ಕೇಳ್ರಿ ನೀವು, ಅವ್ರು ಯಾರು ಹೇಳ್ಯಾರ ಅವ್ರಿಗೆ. ಆದರೆ ಸಿನ್ಸಿಯರ್ ಆಗಿ ನಾನು ಮಾಡ್ತೀನಿ, ಅದನ್ನೇನು ಬಿಡೋದಿಲ್ಲ. ಇವರು ಕೊಡೋದಿಲ್ಲ ಅಂದ್ರೂ 50 ಕೋಟಿ ಕೇಂದ್ರ ಸರ್ಕಾರಕ್ಕೆ ಹಾಕಿ ಆ ಪ್ರಸಂಗ ಬಂದಾಗ ನಾನು ಮಾಡಿಸ್ತೀನಿ. ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರಿಗೆ ಸ್ವಲ್ಪ ಮೊದಲೇದು ನನಗೆ ದುಃಖ ಆಗ್ಯದ. ನಮ್ಮ ಅನೇಕ ವಿರೋಧಗಳ ಮಧ್ಯೆನೂ ಕೂಡ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅವರು ಆರಿಸಿ ಬಂದಿದ್ದಾರೆ. ಜನ ಮೋದಿಯವರ ಮೋತಿ ನೋಡಿ ಓಟ್ ಹಾಕಿದ್ದಾರೆ. ಆದರೆ ಸಾಮಾನ್ಯ ಒಂದು ಅರಿವು ಕೂಡ ಅವ್ರಿಗಿರಬೇಕು. ಅನುದಾನ ನಾವು ಕೇಂದ್ರ ಸರ್ಕಾರ ಅನುದಾನ ಕೊಟ್ಬಿಟ್ಟಿದೆ ಅಂತ. ಅವರು ಕೇಂದ್ರ ಸರ್ಕಾರ ಹಿಂದೆ ಬರೆದಿದ್ದು ಲ್ಯಾಂಡ್ ಲೆವೆಲಿಂಗಿಗೆ 100 ಕೋಟಿ ಖರ್ಚು ಬರ್ತದೆ, 50 ಕೋಟಿ ರಾಜ್ಯ ಸರ್ಕಾರ ಭರಿಸಬೇಕು, 50 ಸರ ಕೇಂದ್ರ ಸರ್ಕಾರ ಭರಿಸಬೇಕು ಅಂತ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಹೇಳಿದ್ದು. ತದನಂತರ ಏನು ಅಂತ ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೆ ಉತ್ತರ ಬರಲಿಲ್ಲ. ಈಗ ಬರೀ ಕೇಂದ್ರ ಸರ್ಕಾರದ ಅನುದಾನದಿಂದ ಅಂತ ಹೇಳಿದಾರಲ್ಲ, ಹಾಗಾದ್ರೆ ನಾನು ಸುಮ್ಮ ಕೂತ್ಬಿಡ್ತೇನೆ. ರಾಜ್ಯ ಸರ್ಕಾರ ಸುಮ್ಮ ಕೂತ್ಬಿಡ್ತದೆ. ಕೇಂದ್ರ ಸರ್ಕಾರದಿಂದ ಅನುದಾನದಿಂದ ರಮೇಶ್ ಜಿಗಜಿಣಗಿ ಅವರು ಮಾಡಿ ತೋರಿಸ್ಲಿ, ನಾ ಅವ್ರಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಇರುವಂಥ ಸ್ಕೀಮ್ ಏನಂದ್ರೆ 51%, 49% ಇದು. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।